ನಮ್ಮ ಮನೆಯವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಆಲ್ರೆಡಿ ಬ್ಯಾಗ್ ಹಾಕ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ನನ್ನ ಲೈಫ್ ಟೈಮ್ ಡ್ರೈವರ್ ಜೊತೆ ನೋಡಿ, ಇವರೇ ನನ್ನ ಲೈಫ್ ಟೈಮ್ ಡ್ರೈವರ್. ನೈಟ್ ಜರ್ನಿ ಅಲ್ವಾ, ನೈಟ್ ಜರ್ನಿ ಹೋಗೋದೇ ಚಂದ. ಟ್ರಾಫಿಕ್ ಇರಲ್ಲ, ಜಾಸ್ತಿ ಜನ ಇರಲ್ಲ. ಮದ್ದೂರ್ ಹತ್ರ ಫುಲ್ಲು ಮಳೆ, ಮಲ್ಕೊಂಡ್ಬಿಟ್ಟಾರೆ ಇವರು. ಇವನು ಒಬ್ಬ ಕಣ್ ಬಿಟ್ಕೊಂಡು ನೋಡ್ತಾನೆ ಪಿಳಿ ಪಿಳಿ ಅಂತ. ನೀನು ನಂಬ್ಕೊಂಡು 2 ಜೀವ ಇದೆ ಅಲ್ವಾ ಯಶು? ಫುಲ್ಲು ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಿದೆ ಮಂಡ್ಯದಲ್ಲಿ. ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಯಾ ವರ್ಡ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ಊರಿಗೆ ಹೊರಟಿದ್ದೀವಿ, ಮಂಡ್ಯಕ್ಕೆ. ಈಗ ನೀವು ನೋಡ್ಬೋದು ಆಲ್ರೆಡಿ ಟೈಮು 8 ಗಂಟೆ ಆಗಿದೆ. ಸೊ ಮನೇಲಿ ಪೂಜೆನೂ ಕೂಡ ಮುಗಿಸಿ ಹೊರಡ್ತಾ ಇದ್ದೀವಿ. ಮನೇಲಿ ಪೂಜೆನೂ ಕೂಡ ಆಗಿದೆ, ಯಾಕಂದರೆ ಮನೆಯಿಂದ ಆಚೆ ಹೋಗುವಾಗ ಪೂಜೆ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳ್ತಾರಲ್ವ, ಹಾಗಾಗಿ ಹೊರಡ್ತಾ ಇರೋವಂಥದ್ದು. ಅಲ್ಲಿ ನಮ್ಮ ಮನೆಯವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಆಲ್ರೆಡಿ ಬ್ಯಾಗ್ ಹಾಕ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಹೋಗಿ ನಾವು ನಾಳೆನೇ ರಿಟರ್ನ್ ಆಗಿಬಿಡ್ತೀವಿ. ಯಶೋಗಂತೂ ಊರು ಅಂತಂದರೆ ತುಂಬಾ ಇಷ್ಟ. ಇನ್ನು ನಾನು ಹೋಗುವಾಗ ಆನ್ ದ ವೇನು ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಯಶು, ಎಲ್ಲಿಗೆ ಹೋಗ್ತಾ ಇದೆಯಾ? ಊರಿಗೆ. ಊರು ಅಂದರೆ ಇಷ್ಟನೋ ಇಷ್ಟ ಅಲ್ವಾ? ಹೊಡ್ತಾ ಇದ್ದಾವೆ ನೋಡಿ ಯಶು. ಏನು ಅಡ್ಡ ನಿಲ್ಸಿದಾರಾ? ನೀನು ಹಂಗೆ ಪುಷ್ ಮಾಡು. ಕಾರ್ ಇಲ್ಲಿದೆ, ಬಟ್ ಇಲ್ಲಿ ಆಟೋ ಯಾರೋ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಂ, ಓಕೆ, ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಶು, ಎಲ್ಲಿಗೆ ಹೋಗ್ತಿದ್ದೀವಿ? ಖುಷಿನಾ? ಹ್ಯಾಪಿನಾ? ಗಾಡಿ ಅಲ್ಲ, ಯಾರೋ ಆಟೋ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ನಡಿ ನಡಿ, ಹತ್ತು. ಬಾ ಬಾ ಬಾ. ಹೆಂಗೆ? ಏನು? ಯಾವುದು ಕಾರು? ಹೌದಾ? ಹಾಂ, ಅಪ್ಪಂಗೆ ಹೇಳು. ಅಪ್ಪ ಹೋಗುತ್ತೆ, ಹೋಗಪ್ಪ. ಹತ್ತು 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 ಹತ್ತು. ಇವನು ಯಶು ಓಪನ್ ಮಾಡಿರೋದು. ಯಶು, ಹುಷಾರು ಹುಷಾರು ಹುಷಾರು. ಹಾಂ, ನನ್ನ ಲೈಫ್ ಟೈಮ್ ಡ್ರೈವರ್ ಜೊತೆ ನೋಡಿ, ಇವರೇ ನನ್ನ ಲೈಫ್ ಟೈಮ್ ಡ್ರೈವರ್. ನಾಯಿಗದು ಒಂದೇ 8 ಗಂಟೆ 8 ನಿಮಿಷ ಇಲ್ಲೇ. ಟೈಮ್ 8 ಗಂಟೆ 8 ನಿಮಿಷ ಆಗೋಯ್ತು. ರಯ್ಯ ರಯ್ಯ. ಯಶು, ಹೊರಡೋಣ? ಓಕೆ. ಯಾಕೆ ಮಮ್ಮಿ ಅನ್ಬೇಕಿತ್ತಲ್ಲ ಅವನು? ಯಾಕ ಮಮ್ಮಿ ಅಂತ್ಯಾ? ಸೋಮ್ಯರು ಸುಮ್ಕಿರಮ್ಮ. ಹೆಂಗೆ ಅನ್ನೋದು ಹೇಳಲ್ವಾ? ಹಾಕಮ್ಮ ಯಶು, ಇದ್ದೇ ಬರ್ತಿದ್ಯಾ? ಓಕೆ, ಹೋಗ್ತಾ ಇದ್ದೀವಿ. ತುಂಬಾನೇ ಸೈಲೆನ್ಸ್ ಇದೆ, ಯಾಕಂದ್ರೆ ನೈಟ್ ಜರ್ನಿ ಅಲ್ವಾ. ನೈಟ್ ಜರ್ನಿ ಹೋಗೋದೇ ಚಂದ. ಟ್ರಾಫಿಕ್ ಇರಲ್ಲ, ಜಾಸ್ತಿ ಜನ ಇರಲ್ಲ, ಬಿಸಿಲಿರಲ್ಲ. ಸೊ ಹಾಗಾಗಿ ಪ್ರಶಾಂತವಾಗಿ ಆರಾಮಾಗಿ ಊರ್ ಸೇರ್ಕೋಬಹುದು. ಎಷ್ಟು ಇವತ್ತು ಮಂಗಳವಾರ ಅಲ್ವಾ? ಇವತ್ತು ಮಂಗಳವಾರ ಬೇರೆ ಅಲ್ವಾ? ಮಂಡ್ಯಕ್ಕೆ ಹೋಗ್ತಾ ಇರೋದು. ಏನ್ ಅಷ್ಟು ಟ್ರಾಫಿಕ್ ಇಲ್ಲ, ಹೈವೇನಲ್ಲೇ ಹೋಗ್ತಾ ಇದೀವಿ. ತುಂಬಾನೇ ಹ್ಯಾಪಿಯಾಗಿ ಹೋಗ್ತಾ ಇದೀವಿ ಅಲ್ವಾ ಯಶು? ಆರಾಮ್ಸೆ ಹೋಗ್ತಾ ಇದೀವಿ. ಹಬ್ಬಕ್ಕೆ ಇನ್ನೂ ನಮ್ಮ ಮನೆಯವರು ಬಟ್ಟೆ ತೊಗೊಂಡಿರಲಿಲ್ಲ. ಹಾಗೆ ಊರಿಗೆ ಹೋಗುವಾಗ ಆನ್ ದ ವೇ ತೊಗೊಂಡು ಹೋಗೋಣ ಅಮ್ಮ ಅಂತ ಹೇಳಿದರು. ಸೊ ಹಾಗಾಗಿ ಈಗ ಬಟ್ಟೆನೂ ಕೂಡ ಅವ್ರು ತಗೋತಾ ಇದ್ದಾರೆ. ಏನು ನಿಂಗೆ ಆಲ್ರೆಡಿ ತಗೊಂಡಿದ್ದೀವಲ್ಲಪ್ಪ? ಆಯ್ತಾ? ಟ್ರಯಲ್ ನೋಡ್ಕೊಬತ್ತೀನಿ. ಹಾಂ, ಹೋಗಪ್ಪ ಹೋಗಪ್ಪ. ಬಾ ಬಾ ಯಶು. ಯಶು, ನೀನು ಹೋಗ್ತಿದ್ಯಾ ಟ್ರಯಲ್ ನೋಡಕ್ಕೆ? ಓಕೆನಾ? ಕಂಫರ್ಟಬಲ್ಲಾ? ಸರಿನಾ? ಬಾಬಾ
ನಿಂಗೂ ಬೇಕಾ? ನಿನಗ್ ಬೇಡ ಬೇಡ ಬಾ. ಹಾ ಅಪ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರ ಬಾ. ಹಾ 5 o'clock ಎದ್ದೇಳಿ. ಅಶು ನಿದ್ದೆ ಬರ್ತಿದ್ಯಮ್ಮ. ಪಚ್ಚು ಮಲ್ಕೋತಿಯಾ? ಯಶುಗೂ ಆಲ್ರೆಡಿ ನಿದ್ದೆ ಬಂದಿದೆ. ನಾವು ಮನೆ ಬಿಟ್ಟಾಗ 8 ಗಂಟೆ ಆಗಿತ್ತು, ನಿಮಗ್ ತೋರಿಸ್ದೆ. ಇವಾಗ ಆಲ್ರೆಡಿ 9:15 ಆಗ್ಬಿಟ್ಟಿದೆ. ಯಾಕಂತಂದ್ರೆ ನಾವು ಅಲ್ಲಿ ನಮ್ಮ ಮನೆಯವ್ರು ಬಟ್ಟೆ ತಗೊಂಡಿರ್ಲಿಲ್ಲ. ಸೊ ಅವ್ರು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ರಲ್ಲ, ಬಟ್ಟೆ ಎಲ್ಲ ತಗೊಂಡ್ರು. ಸೊ ಹಾಗಾಗಿ ಅಲ್ಲೇ ನಮ್ದು ಟೈಮ್ ಆಗೋಯ್ತು. ಬಟ್ ಇವಾಗ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಒಂದು 11:30 ಆಗ್ಬೋದು ಅನ್ಸುತ್ತೆ ಹೋಗುವಷ್ಟ್ರಲ್ಲಿ. ನೋಡೋಣ, ಬೇಗನೆ ಹೋಗ್ತಿದ್ದಾರೆ. ಮತ್ತೆ ಟ್ರಾಫಿಕ್ ಇಲ್ಲ. 10:45 11 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಪಚ್ಚಿ ಅವರಿಗೆ ನಿದ್ದೆ ಬೇರೆ ಬರ್ತಾ ಇದೆ ಅಮ್ಮು ಅಂತ ಇದ್ರು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಬೇಗ ಹೋಗ್ಬೇಕು. ಅವನಮ್ಮ ಏನ್ ಕಾರು? ಯಶು ಎಲ್ಲಿಗೆ ಹೋಗ್ತಿರೋದು ನಾವು? ಅಜ್ಜಿ ಮನೆಗ? ಅಜ್ಜಿ ಮನೆಗೆ ಹೋಗ್ತಿದೀವಾ? ಅಜ್ಜಿ ಮನೆಗೆ ಹೋಗ್ತಿದ್ದಾನಂತೆ. ಓಕೆ, ರಾಮನಗರದ ಹತ್ರ ಹೋಗ್ತಾ ಇದೀವಿ. ನೋಡಿ, ಮಳೆ ಬರ್ತಾ ಇದೆ. ಲೈಟ್ ಆಗಿ ಬರ್ತಿದೆ, ಜೋರಾಗಿ ಬರ್ತಾ ಇಲ್ಲ ಅಲ್ಲ ರೀ? ಏನ್ ಇನ್ನೊಂದು 1/2 hour ಮಂಡ್ಯನ? ಇನ್ನೊಂದು 1/2 hour ಒಳಗೆಲ್ಲ ಮಂಡ್ಯ ಹೋಗ್ಬಿಡ್ತೀವಿ. ಬಟ್ ಮಳೆ ಬರ್ತಾ ಇದೆ, ತಣ್ಣಗ್ ಗಾಳಿ ಬೀಸ್ತಾ ಇದೆ. ಸಖತ್ತು ಖುಷಿ ಆಗ್ತಾ ಇದೆ ಇವತ್ತು ಅಲ್ವಾ ಯಶು? ಇವತ್ತು ಮಳೆ 2026 ಅಲ್ಲಿ ಫಸ್ಟ್ ಮಳೆ ಬರ್ತಿರೋದು. 2026 ಅಲ್ಲಿ ಫಸ್ಟ್ ಮಳೆ. ಮತ್ತೆ ನಾವು ಆಲ್ಮೋಸ್ಟ್ ಯಾವಾಗ್ಲೂ ಊರಿಗೆ ಹೋದಾಗೆಲ್ಲ ನೈಟ್ ಜರ್ನಿನೇ ಹೋಗೋದು. ಯಾಕಂತಂದ್ರೆ ನಾನು ಅವಾಗಲೇ ಹೇಳ್ದಾಗೇನೆ ಟ್ರಾಫಿಕ್ ಇರಲ್ಲ, ಬಿಸಿಲು ಕೂಡ ಇರಲ್ಲ, ಜನ ಜಾಸ್ತಿ ಇರಲ್ಲ, ಆರಾಮಾಗಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಹೋಗೋದೇ ಗೊತ್ತಾಗಲ್ಲ ಊರಿಗೆ. ಅಷ್ಟು ಅಂದರೆ ಆರಾಮಾಗಿ ಹೋಗ್ಬೋದು. ಬಟ್ ಇವತ್ತು ಅದ್ರ ಜೊತೆಗೆ ಮಳೆನೂ ಕೂಡ ಬರ್ತಾ ಇದೆ, ಚಳಿ ಆಗ್ತಾ ಇದೆ, ಸಖತ್ತಾಗಿದೆ ವೆದರು. ಆರಾಮಾಗಿ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಖುಷಿ ಜೊತೆಗೆ ಫುಲ್ ಏನೋ ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಮಳೆ ಬೇರೆ ಹನಿ ಬರ್ತಾ ಇದೆ ಅಲ್ಲ, ಖುಷಿ ಆಗ್ತಾ ಇದೆ. ಹಾಯ್ ಗೈಸ್, ಊರಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹೆಂಡತಿ, ನನ್ನ ಮಗ, 3 ಜನನು. ಮದ್ದೂರ ಹತ್ರ ಫುಲ್ಲು ಮಳೆ, ಜೋರು ಮಳೆ ಬರ್ತಾ ಇದೆ. ಇವರು ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ ನೋಡಿ. ಆರಾಮಾಗಿ ಮಲ್ಕೊಂಬಿಟ್ಟವ್ರೆ ಇವರು. ಇವನು ಒಬ್ಬ ಕಣ್ಣು ಬಿಟ್ಕೊಂಡು ನೋಡ್ತಾನೆ ಪಿಳಿ ಅಂತ. ಇವ್ರು ಮಲಗಿಬಿಟ್ಟಿದ್ದಾರೆ. ಫುಲ್ಲು ಮಳೆ ಇದ್ರ ಹತ್ರ, ಮದ್ದೂರ ಹತ್ರ ಫುಲ್ಲು ಮಳೆ. ನಿದ್ದೆ ಬರ್ತಿದ್ಯಾ? ನಿದ್ದೆ ನಮಗೆಲ್ಲ ನಿದ್ದೆ ಅಲ್ಲಿಂದ ಬರುತ್ತೆ. ಕಾರ್ ಓಡಿಸುವಾಗ ನಿದ್ದೆ ಬರ್ತಿದೆ ಅಂದ ಬಿಟ್ರೆ ಇಲ್ಲೇ ಮನೆ ಕಂಬಿಡ್ತೀನಿ. ಯಶುಗೆ ಆಗ್ಲೇ ನಿದ್ದೆ ಬರ್ತಿದೆ ಅಂತ ಅಂದ, ಬಟ್ ಇವಾಗ ಮಲ್ಕೊಳ್ತಾನೆ ಇಲ್ಲ ಅಲ್ವಾ ಯಶು? ಅವಾಗಲೇ ನಿದ್ದೆ ಬರ್ತಿದೆ ಅನ್ನೋದಾನೆ ನೀನು, ಮತ್ತೆ ಇವಾಗ ಮಲ್ಕೊತಾನೆ ಇಲ್ಲ. ನಿದ್ದೆ ಬರ್ತಿದ್ಯಾ? ಯಶು, ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಯಾರು ಇಷ್ಟ ಇಲ್ವಾ? ಶಾಬಾಷ್ ಬೇಟಾ. ಸಂಗೀತ ಕಲಿತ್ಯಾ? ಹಾಡು ಹೇಳ್ತಾ? ಯಶು, ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಯಾರು ಇಲ್ವಾ? ಶಾಬಾಷ್ ನನ್ನ ಮಗ. ಅದ ಮಿರರ್ ನೋಡಿ. ಮದ್ದೂರು ಅಲ್ಲೆಲ್ಲ ಸ್ವಲ್ಪ ಮಳೆ ಬರ್ತಾ ಇತ್ತು, ಬಟ್ ಮಂಡ್ಯದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಿಧಾನ ಗಾಡಿ ಓಡಿಸಿ ಅಂತ ರೀ. ನಿಧಾನ ಗಾಡಿ ಓಡ್ಸಪ್ಪ. ನಿನ್ನ ನಂಬ್ಕೊಂಡು 2 ಜೀವ ಇದೆ ಅಲ್ವಾ ಯಶು? ಫುಲ್ಲು ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಿದೆ ಮಂಡ್ಯದಲ್ಲಿ. ಚೆನ್ನಾಗಿದೆ ಇವತ್ತು ಜರ್ನಿ. ಊರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಿದ್ಯಾ ಅಂತ ಯಶು? ಅಯ್ಯೋ, ಏನು ಮಾಡೋದು? ಓಕೆ, ಊರಿಗೆ ಬರ್ತಾ ಇದೀವಿ ನೋಡಿ. ಫುಲ್ಲು ರೆಡಿ ಮಾಡಿದ್ದಾರೆ. ಸೊ ಇದು ನೋಡೋರಿಗೆ ಸಿಂಪಲ್ ಅನ್ನಿಸ್ಬೋದು, ಬಟ್ ಇಲ್ಲಿ ಪೂಜೆ ಮಾಡೋರಿಗೆ ಇದೊಂಥರ
ಸಂಭ್ರಮ. ಜಾತ್ರೆ ಸುಮಾರು 3 ದಿನದಿಂದ ನಡೀತಾ ಇದೆ. ನಾಳೆ ಲಾಸ್ಟ್, ನಾಳೆ ಮತ್ತೆ ನಾಡಿದ್ದು 2 ದಿನನೂ ಕೂಡ ಇರುತ್ತೆ. ನಾಳೆ ಅಂತೂ ಇನ್ನೂ ನೋಡಬೇಕು. ಮೈ ಗಾಡ್, ಇನ್ನೂ ಚೆನ್ನಾಗಿರುತ್ತೆ. ಅಷ್ಟು ಜನ ಸೇರಿರ್ತಾರೆ. ಅಲ್ಲೆಲ್ಲ ಹಾಕಿದ್ದಾರೆ, ಬಟ್ ಅಲ್ಲೆಲ್ಲ ಇವಾಗ ನಾವು ಹೋಗ್ತಾ ಇಲ್ಲ ಅಲ್ವಾ ರೀ? ಓಕೆ, ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ನಡಿ ರಿಟರ್ನ್ ಹೋಗೋಣ. ಸೊ ಅಲ್ಲೆಲ್ಲ ದೇವಸ್ಥಾನಗಳಿದ್ದಾವೆ, ಅಲ್ಲೆಲ್ಲನೂ ಕೂಡ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಬಟ್ ನಾವು ಇವಾಗ ಅಲ್ಲೆಲ್ಲೂ ಹೋಗ್ತಾ ಇಲ್ಲ. ಇಲ್ಲಿ ಎಲ್ಲ ನಾಳೆ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ನಾಳೆ ಬೆಳಗ್ಗೆ ಓಪನ್ ಮಾಡ್ತಾರೆ. ಫುಲ್ಲು ಜನ 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 ಇರ್ತಾರೆ ಬಂಗಾರಿ. ಇಲ್ಲಿ ನೋಡಿ, ಇದು ನಮ್ಮನೆದು ವಿಷಯ. ಇಲ್ಲಿ ನೋಡು. ಓಕೆ ಗಾಯ್ಸ್, ಇಲ್ಲಿಗೆ ನಾನು ಇವತ್ತಿನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಇನ್ನು ನಾಳೆ ಜಾತ್ರೆ ಹೇಗೆ ನಡೆಯುತ್ತೆ, ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಅನ್ನುವಂತಹ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಹಂಚ್ಕೋತೀನಿ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.